ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಗುಜರಾತ್ನಲ್ಲಿ ಟೆಂಪಲ್ ರನ್ ಅನ್ನು ನಡೆಸಿದ್ರು. ಐತಿಹಾಸಿಕ ಸೋಮನಾಥ ದೇಗುಲಕ್ಕೆ ಬಂದಂತ ಅಮಿತ್ ಶಾ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಿದ್ದಾರೆ. ಇದೇ ವೇಳೆ ದೇಗುಲಕ್ಕೆ ಸಂಬಂಧಪಟ್ಟಂತ ಮೊಬೈಲ್ ಆಪ್ ಅನ್ನು ಅಮಿತ್ ಶಾ ರಿಲೀಸ್ ಮಾಡಿದ್ರು. ಸಿಖ್ ಮೂಲಭೂತವಾದಿ ಅಮೃತ್ಪಾಲ್ ಸಿಂಗ್ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಕೋಮು ಸಂಘರ್ಷ ಹರಡಲಿಕ್ಕೆ ಯತ್ನಿಸಿದ್ದ ಆರೋಪದಡಿ ಆತನ ಪತ್ತೆಗಾಗಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಈಗಾಗಲೇ ಆತನ ಸಂಘಟನೆಯ 78 ಸದಸ್ಯರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ನಡುವೆ ಜಲಂಧರ್ ಜಿಲ್ಲೆಯಲ್ಲಿ ಆತನ ಬೆಂಗಾವಲು ವಾಹನ ಪತ್ತೆಯಾಗಿದ್ದು ಅದರಲ್ಲಿ ರೈಫಲ್ ಕ್ಯಾಟ್ರಿಡ್ಜ್ಗಳಿದ್ವು ಅಂತ ಪೊಲೀಸರು ತಿಳಿಸಿದ್ದಾರೆ. ವಿದೇಶಗಳಲ್ಲಿ ಭಾರತ ವಿರೋಧಿ ಕೃತ್ಯಗಳನ್ನು ಮುಂದುವರೆಸಿರುವಂತಹ ಪ್ರತ್ಯೇಕ ಖಲಿಸ್ತಾನ್ ದೇಶ ಪರ ಹೋರಾಟಗಾರರು ನಿನ್ನೆ ಲಂಡನ್ನಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಕಚೇರಿ ಮುಂದೆ ಹಾರಿಸಲಾಗಿದ್ದಂಥ ಭಾರತದ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಅಲ್ಲಿ ಖಲಿಸ್ತಾನ್ ಧ್ವಜ ಹಾರಿಸುವ ಯತ್ನವನ್ನು ನಡೆಸಿದ್ದಾರೆ. ಕಚೇರಿಯ ಗಾಜುಗಳನ್ನು ಒಡೆದ ಖಲಿಸ್ತಾನಿ ಬೆಂಬಲಿಗ ಪಡೆ ಭಾರತ ವಿರೋಧಿ ಮತ್ತು ಖಲಿಸ್ತಾನ್ ಪರ ಘೋಷಣೆಯನ್ನು ಕೂಗಿದ್ದಾರೆ. ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಭಾರತ ಸರ್ಕಾರ ದೆಹಲಿಯಲ್ಲಿನ ಬ್ರಿಟನ್ ರಾಯಭಾರ ಕಚೇರಿ ಹಿರಿಯ ಅಧಿಕಾರಿಗಳನ್ನು ಕರೆಸಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಇಮೇಲ್ ಒಂದು ಬಂದಿದೆ. ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಎಂಬಾತ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆಯೊಡ್ಡಿದ್ದಾನಂತೆ. ಈ ಸಂಬಂಧ ಲಾರೆನ್ಸ್ ಬಿಷ್ಣೋಯ್, ಗೋಲ್ಡಿ ಬ್ರಾರ್, ರೋಹಿತ್ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಳಿಯ ನಡುವೆನೂ ಕೂಡ ಹರಿಯಾಣ, ಹಿಮಾಚಲ ಪ್ರದೇಶದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಭಾರೀ ಮಳೆ ಹಾಗೂ ಕೊರೆಯುವಂಥ ಚಳಿಗೆ ಜನರು ಆಚೆ ಬರಲಾಗದೆ ಪರದಾಟವನ್ನು ಮಾಡುತ್ತಿದ್ದಾರೆ. ಇನ್ನು ಹರಿಯಾಣದಲ್ಲಿ ಆಲಿಕಲ್ಲು ಸಹಿತ ಮಳೆ ಆಗಿದೆ. ಜೊತೆಗೆ ಶಿಮ್ಲಾದಲ್ಲೂ ಕೂಡ ಮಳೆ ಸುರಿತಾ ಇದೆ. ಉತ್ತರ ಪೆರುವಿನ ಕರಾವಳಿ ಪ್ರದೇಶ ಹಾಗೂ ಈಕ್ವೆಡಾರ್ನಲ್ಲಿ ಸಂಭವಿಸಿದಂಥ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 22ಕ್ಕೆ ಏರಿಕೆಯಾಗಿದೆ. ಭೂಕಂಪದ ತೀವ್ರತೆ 6.8ರಷ್ಟು ದಾಖಲಾಗಿದೆ ಅಂತ ಭೂಕಂಪ ಮಾಪನ ಇಲಾಖೆ ತಿಳಿಸಿದೆ. ಭೂಕಂಪದಿಂದ ಅನೇಕ ಜನರು ನಿರಾಶ್ರಿತರಾಗಿದ್ದಾರೆ. ಕಟ್ಟಡಗಳು ಧರೆಗುರುಳಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಪಾಕಿಸ್ತಾನದ ಮಾಜಿ ಆಟಗಾರ ಶಾಹಿದ್ ಅಫ್ರಿದಿ ಅಭಿಮಾನಿಯೊಬ್ಬರಿಗೆ ಇಂಡಿಯನ್ ಫ್ಲಾಗ್ ಹಾಗೂ ಟಿ ಶರ್ಟ್ ಮೇಲೆ ಆಟೋಗ್ರಾಫ್ ಹಾಕಿಕೊಟ್ಟಿದ್ದಾರೆ. ಅಭಿಮಾನಿಯನ್ನ ನಗುನಗುತ್ತಾ ಮಾತನಾಡಿಸಿದ್ದಾರೆ. ಅಫ್ರಿದಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ರಾಮ್ ಚರಣ್ ನಟಿಸ್ತಾ ಇರುವಂಥ RC-15 ಚಿತ್ರದ ಹಾಡೊಂದಕ್ಕೆ ನೃತ್ಯ ನಿರ್ದೇಶನ ಪ್ರಭುದೇವ ಡ್ಯಾನ್ಸ್ ಕಂಪೋಸ್ ಮಾಡ್ತಿದ್ದಾರೆ. ಇಂದು ಶೂಟಿಂಗ್ನಲ್ಲಿ ಜಾಯಿನ್ ಆದಂಥ ರಾಮ್ ಚರಣ್ರನ್ನ ಸೆಟ್ಗೆ ಬರಮಾಡಿಕೊಂಡು ಹಾರ ಹಾಕಿ ಸನ್ಮಾನಿಸಿದರು. ಬಳಿಕ ಪ್ರಭುದೇವ ಡ್ಯಾನ್ಸ್ ಗ್ರೂಪ್ನೊಂದಿಗೆ ನಾಟು ನಾಟು ಸಾಂಗಿಗೆ ಸ್ಟೆಪ್ ಅನ್ನು ಹಾಕಿದ್ದಾರೆ.